Praise God. Welcome back to the Bible study. And today we have Bible quiz from Galatians chapter 4. ಮೊದಲನೇ ಪ್ರಶ್ನೆ. So according to Galatians chapter 4, 1 to 2, before the hair comes to of age, he is practically like a dash. ಗಲಾತ್ಯದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 1:1-2 ಪ್ರಕಾರ, ಬಾಧ್ಯನು ವಾರಸುದಾರನು ಬಾಲಕನಾಗಿರುವ ತನಕ ಅವನು ಪ್ರಾಯೋಗಿಕವಾಗಿ ಯಾರಂತೆ ಇರುವನು? King, servant, judge or priest? ಅರಸ, ದಾಸ, ನ್ಯಾಯಾಧೀಶ, ಯಾಜಕ. What's the right answer? ಸರಿಯಾದ ಉತ್ತರ ದಾಸನಂತೆ. Okay, praise the Lord. ದಾಸನಂತೆ ಇರುತ್ತಾನೆ. Okay. So we have seen in the discussion that Jewish people celebrate festivals like Bar Mitzvah and Bat Mitzvah. ಬಾಟ್ ಮಿಸ್ವಾ ಎಂಬುದಾಗಿ ಯಹೂದ್ಯರು ಹಬ್ಬಗಳನ್ನು ಆಚರಿಸುವುದನ್ನು ನಾವು ನೋಡ್ತೇವೆ. By the time the children come to the age of 12 or 13, they celebrate this. ಮಕ್ಕಳಿಗೆ 12-13 ವಯಸ್ಸು ಬರುವ ತನಕ ಈ ಹಬ್ಬವನ್ನು ಆಚರಿಸ್ತಾರೆ. So in synagogue they declare saying that this is my son of the law. ಅವರು ದೇವಾಲಯದಲ್ಲಿ ಘೋಷಿಸ್ತಾರೆ, ಇವರು ನಮಗೆ ಧರ್ಮ ನಿಯಮದ ಪ್ರಕಾರ ಹುಟ್ಟಿದ ಮಗು ಎಂದು. Okay, praise God. So ಅಂದ್ರೆ ಈ ದಿವಸದಿಂದ is legal hair. ಈತನ ಬಾಧ್ಯಸ್ಥನೆಂಬುದಾಗಿ ಆ ತಂದೆ ಹೇಳ್ತಾರೆ. Okay, praise God. Okay, until then what are they? They are like slaves under ಅಲ್ಲಿಯವರೆಗೆ ಅವರು ಏನಾಗಿರ್ತಾರೆ? ದಾಸರಾಗಿರ್ತಾರೆ. Under whom? Under guardians and managers, right? ಅಲ್ಲಿ ಪೋಷಕರ ಕೈ ಕೆಳಗೆ ಅವರು ಇರುವಂತವರಾಗಿರ್ತಾರೆ. Okay, praise God. Second question ನೋಡೋಣ, ಅದು ಕಂಟಿನ್ಯೂಷನ್. ಅದು the guardians and managers in Paul's illustration represent whom? ಪೌಲನ ದೃಷ್ಟಾಂತದಲ್ಲಿರುವ ಪಾಲಕರು ಮತ್ತು ಮನೆ ಮಾರ್ತೆಯವರು ಮುಖ್ಯವಾಗಿ ಯಾರನ್ನು ಅಥವಾ ಏನನ್ನು ಪ್ರತಿನಿಧಿಸುತ್ತಾರೆ? Who are they? Are they angels? Are they Roman soldiers? ಅವರು ರೋಮ ಸೈನಿಕ ಪಾಲಕರ ಅಥವಾ ದೇವದೂತರು ಮನೆ ಮಾರ್ತೆಯವರು? Or is it talking about law being a temporary guardian? ಧರ್ಮಶಾಸ್ತ್ರವು ಒಂದು ತಾತ್ಕಾಲಿಕ ಪಾಲಕ? Or church leaders are managers? ಸಭೆಯ ಮುಖಂಡರು ಮನೆ ಮಾರ್ತೆಯವರು? ಯಾರವರು? Guardians and managers ಯಾರು? Right answer is C. Okay, right answer is C. Law is temporary guardian or manager. ಧರ್ಮಶಾಸ್ತ್ರ ಒಂದು ತಾತ್ಕಾಲಿಕ ಪಾಲಕ ಆಗಿರ್ತಾರೆ. Okay, so ಪಾಲಕರು ಮನೆ ವಾರ್ತೆ ಅವರ ಕೆಳಗೆ ಮಗು ಯಾವ ರೀತಿಯಲ್ಲಿ ಇರ್ತದೋ ಏಜ್ ಬರೋ ತನಕ, ಕರೆಕ್ಟ್ ಏಜ್ ಬರೋ ತನಕ, ರೈಟ್? ಸೊ ನಾವು ಕೂಡ ಅದೇ ರೀತಿಯಲ್ಲಿ ಇದಕ್ಕೆ ಮುಂಚೆ ಯೇಸು ಸ್ವಾಮಿ ಬರೋದು ಮುಂಚೆ ಏನಾಗಿದ್ದೇವೆ? ಧರ್ಮಶಾಸ್ತ್ರದ ಕೆಳಗೆ ದಾಸರಾಗೆ ಇದ್ದೇವೆ, ರೈಟ್? ಸೊ ಲಾ ಇಸ್ ಟೆಂಪರರಿ ಗಾರ್ಡಿಯನ್. ಧರ್ಮಶಾಸ್ತ್ರ ಒಂದು ತಾತ್ಕಾಲಿಕ ಪಾಲಕ. Okay, praise God. The third one. ಮೂರನೆಯದು, What does the phrase the fullness of time teach us? ಕಾಲವು ಪರಿಪೂರ್ಣವಾದಾಗ ಎಂಬ ನುಡಿಗಟ್ಟು ನಮಗೆ ಏನನ್ನು ಕಲಿಸುತ್ತದೆ? A, Jesus came unexpectedly. ಯೇಸು ಅನಿರೀಕ್ಷಿತವಾಗಿ ಬಂದನು. God acted at perfect timing. B, ದೇವರು ತನ್ನ ಪರಿಪೂರ್ಣ ಸಮಯದಲ್ಲಿ ಕಾರ್ಯನಿರ್ವಹಿಸಿದನು. C, the world forced God to send Jesus. C, ಜಗತ್ತು ಯೇಸುವನ್ನು ಕಳುಹಿಸಲು ದೇವರನ್ನು ಒತ್ತಾಯಿಸಿತು. D, Israel finally became worthy of Messiah. D, ಇಸ್ರಾಯೇಲ್ ಕೊನೆಗೂ ಮೆಸ್ಸಾಯನಿಗೆ ಯೋಗ್ಯವಾಯಿತು. What is the right answer? ಸರಿಯಾದ ಉತ್ತರ ಯಾವುದು? Right answer is ಸರಿಯಾದ ಉತ್ತರ. Okay, ಯಾರೆಲ್ಲ B ಅಂತ ಹೇಳ್ತೀರಿ? Everyone. Okay, praise the Lord. The right answer is God sent Jesus in the right time. God acted at the perfect time. ಸರಿಯಾದ ಉತ್ತರ B ಆಗಿರುತ್ತದೆ. ದೇವರು ತನ್ನ ಪರಿಪೂರ್ಣ ಸಮಯದಲ್ಲಿ ಕಾರ್ಯನಿರ್ವಹಿಸಿದನು. Okay, fourth question. 4ನೇ ಪ್ರಶ್ನೆ. Jesus was born under the law primarily to do what? ಯೇಸು ಧರ್ಮಶಾಸ್ತ್ರಕ್ಕೆ ಅಧೀನನಾಗಿ ಹುಟ್ಟಿದ್ದು ಮುಖ್ಯವಾಗಿ ಯಾವುದಕ್ಕಾಗಿ? A, to destroy the law. A, ಧರ್ಮಶಾಸ್ತ್ರವನ್ನು ನಾಶ ಮಾಡಲು. To redeem those who are under the law. B, ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ವಿಮೋಚಿಸಲು. Become a Pharisee. ಒಬ್ಬ ಪಾರಸಿಯನಾಗಲು. C, establish Roman rule. D, ರೋಮನ್ ಆಳ್ವಿಕೆಯನ್ನು ಸ್ಥಾಪಿಸಲು. Which is the right answer? Brother Selbek, what is the right answer? Right answer is B. A ಅಲ್ವಾ? He came to destroy the law. ಈಗ ನಮ್ಮ ಮೇಲೆ ಧರ್ಮಶಾಸ್ತ್ರ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದಲ್ಲ. Did he destroy the law? No. Why he came? ಯಾಕೆ ಆತನು ಬಂದನು? He came to redeem those who are under the law. ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ವಿಮೋಚಿಸಲು. Okay, answer is B. B ಸರಿಯಾದ ಉತ್ತರ. Okay, fifth question. 5ನೇ ಪ್ರಶ್ನೆ. Which Roman legal practice best illustrates Paul's teaching about adoption? ದತ್ತು ಸ್ವೀಕಾರದ
ತತ್ವದ ಕುರಿತಾದ ಪೌಲನ ಬೋಧನೆಯನ್ನು ಯಾವ ರೋಮನ್ ಕಾನೂನು ಪದ್ಧತಿಯು ಉತ್ತಮವಾಗಿ ವಿವರಿಸುತ್ತದೆ? ಅಂದ್ರೆ ರೋಮ ಕಾಲದಲ್ಲಿ ಒಂದು ಕಾನೂನಿತ್ತು, ಯಾವ ಕಾನೂನು ಅದು ಎಂಬುದಾಗಿ, ರೈಟ್. ಸೊ ಟೆಂಪರರಿ ಎಂಪ್ಲಾಯ್ಮೆಂಟ್ ಗಿವೆನ್ ಟು ದ ಅಡಾಪ್ಟೆಡ್ ಚೈಲ್ಡ್. ಎ. ದತ್ತು ಮಗುವಿಗೆ ನೀಡಲಾಗುವ ತಾತ್ಕಾಲಿಕ ಉದ್ಯೋಗ. ಬಿ. ಮಿಲಿಟರಿ ಎನ್ಲಿಸ್ಟ್ಮೆಂಟ್ ಗಿವೆನ್ ಟು ದ ಅಡಾಪ್ಟೆಡ್ ಚೈಲ್ಡ್. ಬಿ. ದತ್ತು ಮಗುವಿಗೆ ನೀಡಲಾಗುವ ಮಿಲಿಟರಿ ಸೇರ್ಪಡೆ. ಸಿ. ಫುಲ್ ಇನ್ಹೆರಿಟೆನ್ಸ್ ರೈಟ್ಸ್ ಗಿವೆನ್ ಟು ದಿ ಅಡಾಪ್ಟೆಡ್ ಚೈಲ್ಡ್. ಸಿ. ದತ್ತು ಮಗುವಿಗೆ ನೀಡಲಾಗುವ ಪೂರ್ಣ ಬಾಧ್ಯತೆಯ ಆಸ್ತಿಯ ಹಕ್ಕುಗಳು. ಡಿ. ಅಡಾಪ್ಟೆಡ್ ಚೈಲ್ಡ್ ಶುಡ್ ಪೇ ಟ್ಯಾಕ್ಸಸ್. ಡಿ. ದತ್ತು ಮಗು ತೆರಿಗೆ ಪಾವತಿಸಬೇಕಾಗಿರುವುದು. ವಿಚ್ ಇಸ್ ದ ರೈಟ್ ಆನ್ಸರ್? ಸಿಸ್ಟರ್ಸ್ ಶುಡ್ ಸೇ ವಾಟ್ ಇಸ್ ದ ರೈಟ್ ಆನ್ಸರ್? ಸರಿಯಾದ ಸಿ. ಉತ್ತರ. ಸಿ ಏನು ಆನ್ಸರ್ ಅದು? ಫುಲ್ ಇನ್ಹೆರಿಟೆನ್ಸ್ ರೈಟ್ಸ್ ಗಿವೆನ್ ಟು ದಿ ಅಡಾಪ್ಟೆಡ್ ಚೈಲ್ಡ್. ಸಿ ಸರಿಯಾದ ಉತ್ತರವಾಗಿರುತ್ತದೆ. ದತ್ತು ಮಗುವಿಗೆ ನೀಡಲಾಗುವ ಪೂರ್ಣ ಬಾಧ್ಯತೆಯ ಆಸ್ತಿಯ ಹಕ್ಕುಗಳು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. Hallelujah. ಓಕೆ, ಸಿಕ್ಸ್ತ್ ಒನ್. ಆರನೆಯ ಪ್ರಶ್ನೆ. ವಾಟ್ ಡಸ್ ಅಬ್ಬಾ ಫಾದರ್ ಪ್ರೈಮರಿಲಿ ಎಕ್ಸ್ಪ್ರೆಸ್? ಅಪ್ಪ ತಂದೆ ಎಂಬುದು ಮುಖ್ಯವಾಗಿ ಏನನ್ನು ಓಕೆ, ಆಪ್ಷನ್ಸ್ ಇಲ್ಲದೆ ಹೇಳಿ, ಇದರ ಅರ್ಥವೇನು? ಇದು ದೇವರಿಗೆ ನಾವು ಕೊಡುವ ಒಂದು ರೆಸ್ಪೆಕ್ಟಾ? ಇಸ್ ಇಟ್ ರೆಸ್ಪೆಕ್ಟ್ ಟು ಗಾಡ್? ಅದು ದೇವರಿಗೆ ಕೊಡುವ ಮರ್ಯಾದೆಯ? ಆರ್ ಇಸ್ ಇಟ್ ಸಮ್ ಸಾರ್ಟ್ ಆಫ್ ಅ ಡ್ಯೂಟಿ? ಅದೊಂದು ಕರ್ತವ್ಯವ? ಇಸ್ ಇಟ್ ಔಟ್ ಆಫ್ ಫಿಯರ್? ಅದು ಭಯದಿಂದ ಮಾಡುವಂತದ್ದ? ಆರ್ ಇಸ್ ಇಟ್ ಸಮ್ ಸಾರ್ಟ್ ಆಫ್ ವರ್ಷಿಪ್ ಡ್ಯೂಟಿ? ಅದೊಂದು ಆರಾಧನೆ ಪದ್ಧತಿಯ? ವಾಟ್ ಇಸ್ ಇಟ್? ಅದು ಆದ್ರೆ ಏನು? ಆನ್ಸರ್ ಈಸ್ ಸಿ. ಸರಿಯಾದ ಉತ್ತರ ಸಿ ಆಗಿದೆ. ಓಕೆ, ವಾಟ್ ಇಸ್ ದಟ್ ಆನ್ಸರ್? ಇಂಟಿಮೆಸಿ ಅಂಡ್ ರಿಲೇಶನ್ಶಿಪ್. ಆಪ್ತತೆ ಮತ್ತು ನಿಕಟವಾದ ಸಂಬಂಧ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಸೊ ಅಬ್ಬಾ ಫಾದರ್ ಮೀನ್ಸ್ ಡ್ಯಾಡಿ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ, ರೈಟ್? ಸೊ ಇಟ್ ಟಾಕ್ಸ್ ಅಬೌಟ್ ಕ್ಲೋಸ್ನೆಸ್ ವಿತ್ ಗಾಡ್. ಅಪ್ಪ ತಂದೆ ಹೇಳುವಾಗ ಅದು ತಂದೆಯ ದೇವರನ್ನು ತಂದೆ ಎಂದು ಕರೆಯುವಂತದ್ದು. ಓಕೆ, ಇಟ್ ಟಾಕ್ಸ್ ಅಬೌಟ್ ಕ್ಲೋಸ್ನೆಸ್, ಅವರ್ ಕ್ಲೋಸ್ನೆಸ್ ವಿತ್ ಅದು ಗಾಡ್. ನಮ್ಮ ಅನ್ಯೋನ್ಯತೆಯನ್ನು, ಆಪ್ತತೆ, ನಿಕಟ ಸಂಬಂಧವನ್ನು ಸೂಚಿಸುತ್ತದೆ. ಪ್ರೈಸ್ ದ ಲಾರ್ಡ್. Praise the Lord. ಆಲ್ ರೈಟ್, ಸೆವೆಂತ್ ಕ್ವಶನ್. ಏಳನೆಯ ಪ್ರಶ್ನೆ. ಪಾಲ್ ವಾಸ್ ಶಾಕ್ಡ್ ಬಿಕಾಸ್ ದ ಗಲೇಷಿಯನ್ಸ್ ವರ್ ಡೂಯಿಂಗ್ ವಾಟ್? ಪೌಲ್ ಗಲಾತ್ಯದವರು ಏನು ಮಾಡುತ್ತಿದ್ದರಿಂದ ಪೌಲನ್ನು ಆಶ್ಚರ್ಯಚಕಿತನಾದನು? ಎ. ರಿಜೆಕ್ಟಿಂಗ್ ದ ಓಲ್ಡ್ ಟೆಸ್ಟ್ಮೆಂಟ್ ಫಾರ್ ದ ಲಾ. ಎ. ಧರ್ಮಶಾಸ್ತ್ರಕ್ಕಾಗಿ ಹಳೆಯ ಒಡಂಬಡಿಕೆಯನ್ನು ತಿರಸ್ಕರಿಸುವುದು. ಬಿ. ರಿಟರ್ನಿಂಗ್ ಟು ಲೀಗಲಿಸಮ್ ಆಫ್ಟರ್ ಎಕ್ಸ್ಪೀರಿಯನ್ಸಿಂಗ್ ಗ್ರೇಸ್. ಬಿ. ಕೃಪೆಯನ್ನು ಅನುಭವಿಸಿದ ನಂತರವೂ ಪುನಃ ನಿಯಮ ನಿಷ್ಠೆಗೆ ಹಿಂತಿರುಗುತ್ತಿರುವುದು. ಸಿ. ಲೀವಿಂಗ್ ಕ್ರಿಸ್ಟಿಯಾನಿಟಿ ಫಾರ್ ಏಥಿಸಮ್. ಸಿ. ಕ್ರೈಸ್ತ ಧರ್ಮವನ್ನು ಬಿಟ್ಟು ನಾಸ್ತಿಕತೆಯ ಕಡೆಗೆ ಹೋಗುತ್ತಿದ್ದರು. ಡಿ. ಮೂವಿಂಗ್ ಟು ಜೆರುಸಲೇಮ್ ವಿತೌಟ್ ಲಾ. ಡಿ. ಧರ್ಮಶಾಸ್ತ್ರವಿಲ್ಲದೆ ಯೆರೂಸಲೇಮಿಗೆ ವಲಸೆ ಹೋಗುತ್ತಿದ್ದರು. ಈ ನಾಲ್ಕರಲ್ಲಿ ಅವರು ಏನ್ ಮಾಡಿದ್ದಾರೆ? ವಾಟ್ ಇಸ್ ದಟ್? ಬಿ. ಆನ್ಸರ್ ಇಸ್ ಬಿ. ಬಿ ಇಸ್ ದೇ ಆರ್ ರಿಟರ್ನಿಂಗ್ ಟು ಲೀಗಲಿಸಮ್ ಅಗೈನ್ ಆಫ್ಟರ್ ಎಕ್ಸ್ಪೀರಿಯನ್ಸಿಂಗ್ ಗ್ರೇಸ್. ಸರಿಯಾದ ಉತ್ತರ ಬಿ ಆಗಿದೆ. ಕೃಪೆಯನ್ನು ಅನುಭವಿಸಿದ ನಂತರವೂ ಪುನಃ ನಿಯಮ ನಿಷ್ಠೆಗಳಿಗೆ ಹಿಂತಿರುಗುತ್ತಿದ್ದರು. ಓಕೆ, ಪ್ರೈಸ್ ಗಾಡ್. ಏತ್ ಕ್ವಶನ್. ಎಂಟನೇ ಪ್ರಶ್ನೆ. ಅಕಾರ್ಡಿಂಗ್ ಟು ಗಲೇಷಿಯನ್ಸ್ 4, ಕ್ರಿಸ್ಟಿಯಾನಿಟಿ ಈಸ್ ಪ್ರೈಮರಿಲಿ ಅಬೌಟ್ ಡ್ಯಾಶ್. ಗಲಾತ್ಯದವರ ಪತ್ರಿಕೆಯ 4ನೇ ಅಧ್ಯಾಯದ ಪ್ರಕಾರ ಕ್ರೈಸ್ತತ್ವವು ಮುಖ್ಯವಾಗಿ ಯಾವುದರ ಬಗ್ಗೆ ಆಗಿದೆ? ಎ. ಕ್ರಿಸ್ಟಿಯಾನಿಟಿ ಹ್ಯಾಸ್ ರೂಲ್ಸ್ ಟು ಫಾಲೋ. ಎ. ಪಾಲಿಸಬೇಕಾದ ನಿಯಮಗಳು. ಸೆಕೆಂಡ್, ಟ್ರೆಡಿಷನ್ಸ್ ಟು ಕೀಪ್. ಬಿ. ಆಚರಿಸಬೇಕಾದ ಸಂಪ್ರದಾಯಗಳು. ಸಿ. ರಿಲೇಶನ್ಶಿಪ್ ವಿತ್ ಗಾಡ್. ಸಿ. ದೇವರೊಂದಿಗಿನ ಜೀವಂತ ಸಂಬಂಧಗಳು. ಡಿ. ರಿಲಿಜಿಯಸ್ ಸೆರಿಮನೀಸ್. ಡಿ. ಧಾರ್ಮಿಕ ವಿಧಿವಿಧಾನಗಳು. ವಾಟ್ ಈಸ್ ಕ್ರಿಸ್ಟಿಯಾನಿಟಿ ಅಬೌಟ್? ಕ್ರೈಸ್ತತ್ವ ಮುಖ್ಯವಾಗಿ ವಿ ಹ್ಯಾವ್ ಸಮ್ ರೂಲ್ಸ್ ಟು ಫಾಲೋ. ನಮಗೆ ನಿಯಮಗಳಿದೆ ಪಾಲಿಸಲು. ಕರೆಕ್ಟಾ? ಸರಿನಾ? ಓಕೆ, ವಿ ಹ್ಯಾವ್ ಸಮ್ ಟ್ರೆಡಿಷನ್ಸ್ ಟು ಕೀಪ್. ವಿ ಆರ್ ಟ್ರೆಡಿಷನಲ್ ಕ್ರಿಸ್ಟಿಯನ್ಸ್. ಆಚರಿಸಬೇಕಾದ ಸಂಪ್ರದಾಯಗಳ. ನೋ? ಎಸ್ ಆರ್ ನೋ? ಓಕೆ, ವಿ ಹ್ಯಾವ್ ಸಮ್ ರಿಲಿಜಿಯಸ್ ಸೆರಿಮನೀಸ್. ಧಾರ್ಮಿಕ ವಿಧಿವಿಧಾನಗಳ. ಎಸ್ ಆರ್ ನೋ? ನೋ. ಓಕೆ, ವಾಟ್ ಇಸ್ ದ ರೈಟ್ ಆನ್ಸರ್? ಸರಿಯಾದ ಉತ್ತರ ಇಟ್ಸ್ ಅಬೌಟ್ ರಿಲೇಶನ್ಶಿಪ್ ವಿತ್ ಗಾಡ್, ದೇವರೊಂದಿಗಿರುವ ಸಂಬಂಧ. ಪ್ರೈಸ್ ಗಾಡ್. ಓಕೆ, ನೈನ್ತ್ ಒನ್. 9ನೇದು. ಹೂ ವಾಸ್ ಬಾರ್ನ್ ಥ್ರೂ ಗಾಡ್ಸ್ ಪ್ರಾಮಿಸ್. ದೇವರ ವಾಗ್ದಾನದ ಫಲವಾಗಿ ಹುಟ್ಟಿದವನು ಯಾರು? ಇಲ್ಲಿ 4 ಜನರಿದ್ದಾರೆ. ಅವರು ಯಾರು ವಾಗ್ದಾನ ಮೂಲಕವಾಗಿ ಹುಟ್ಟಿದರು? ಇಷ್ಮಾಯೇಲ್, ಐಸಕ್, ಜೇಕಬ್, ಈಸಾವ್. ಇಸ್ಮಾಯೇಲನು, ಇಸಾಕನು, ಯಾಕೋಬನು, ಏಸಾವನು. ಯಾರು ವಾಗ್ದಾನ ಪ್ರಕಾರವಾಗಿ ಹುಟ್ಟಿದವರು? ಯಾರು? ಇಷ್ಮಾಯೇಲ್ ಅಲ್ವಾ? ರೈಟ್. ದ ಪ್ರಾಮಿಸ್ಡ್ ಸನ್ ಇಸ್ ಐಸಕ್. ವಾಗ್ದಾನ ಸಂಬಂಧದ ಹುಟ್ಟಿದವನು ಇಸಾಕನು. ಓಕೆ, ಪ್ರೈಸ್ ಗಾಡ್. 10th ಒನ್. ಹಾಗಾರ್ ರೆಪ್ರೆಸೆಂಟ್ಸ್ ಡ್ಯಾಶ್. ಹಾಗರಳು ಯಾರನ್ನು ಏನನ್ನು ಪ್ರತಿನಿಧಿಸುತ್ತಾಳೆ? ಗ್ರೇಸ್ ಅಂಡ್ ಲಾ.
ಕೃಪೆ ಮತ್ತು ಧರ್ಮಶಾಸ್ತ್ರ, ಪ್ರಾಮಿಸ್ ಅಂಡ್ ದ ಲಾ, ವಾಗ್ದಾನ ಮತ್ತು ಧರ್ಮಶಾಸ್ತ್ರ, ಸ್ಲೇವರಿ ಅಂಡ್ ದ ಲಾ, ದಾಸತ್ವ, ಗುಲಾಮಗಿರಿ ಮತ್ತು ಧರ್ಮಶಾಸ್ತ್ರ, ದ ಚರ್ಚ್ ಅಂಡ್ ದ ಲಾ. ಸಭೆ ಮತ್ತು ಧರ್ಮಶಾಸ್ತ್ರ. ಹೂ ಇಸ್ ಹಾಗರ್? ಹಾಗರಳು ಯಾರು? ಹಾಗರ್ ಇಸ್ ಓಕೆ, ದಾಸತ್ವ ಮತ್ತೆ ಧರ್ಮಶಾಸ್ತ್ರ. ಪ್ರೈಸ್ ದ ಲಾರ್ಡ್. Praise the Lord. ಸೊ ಲಾಸ್ಟ್ ವೀಕ್ ನಾವು ನೋಡಿದ್ದೇವೆ, ಹಾಗಾರ್ ಇಸ್ ರೆಪ್ರೆಸೆಂಟಿಂಗ್ ದ ಮೌಂಟ್ ಸೆನಾಯ್, ರೈಟ್? ಆ ಹಾಗರಳು ಮೌಂಟ್ ಸೀನಾಯಿಗೆ ಹೋಲಿಕೆ ಆಗಿದ್ದಾಳೆ. ಅಂಡ್ ದ ಫಿಸಿಕಲ್ ಜೆರುಸಲೇಮ್, ಕೆಳಗಿನ ಯೆರೂಶಲೇಮ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಭೂ ಸಂಬಂಧವಾದ ಭೂ ಯೆರೂಸಲೇಮ್. ಸಂಬಂಧವಾದ ಯೆರೂಶಲೇಮ್. ಸೊ ಹಾಗಾದ್ರೆ ಸಾರಾ ರೆಪ್ರೆಸೆಂಟ್ಸ್ ವಾಟ್? ಸಾರಾ ರೆಪ್ರೆಸೆಂಟ್ಸ್ ನ್ಯೂ ಜೆರುಸಲೇಮ್, ರೈಟ್? ಆರ್ ಮೇಲಿನ ಯೆರೂಶಲೇಮ್. ಓಕೆ, ಅಂಡ್ ಗ್ರೇಸ್ ಅಂಡ್ ಪ್ರಾಮಿಸ್ ಆಫ್ ಗಾಡ್, ರೈಟ್? ಸಾರಾ ಅಂಡ್ ಐಸೆಕ್. ಸಾರ ಮತ್ತು ಐಸಾಕಳು ದೇವರ ವಾಗ್ದಾನ ಸಂಬಂಧಪಟ್ಟವರು. ಓಕೆ, ಪ್ರೈಸ್ ದ ಲಾರ್ಡ್. Praise the Lord. ಓಕೆ, ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್. ಸರಿ ತಪ್ಪು ಪ್ರಶ್ನಾವಳಿ. Paul teaches that believers should remain as slaves even after salvation. ರಕ್ಷಣೆಯನ್ನು ಹೊಂದಿದ ನಂತರವೂ ವಿಶ್ವಾಸಿಗಳು ದಾಸರಾಗಿಯೇ ಉಳಿಯುತ್ತಾರೆ ಎಂದು ಪೌಲನು ಬೋಧಿಸುತ್ತಾನೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ, ರಕ್ಷಣೆ ಕೃಪೆಯಿಂದ ಸಿಕ್ಕಿದೆ, ಆದ ನಂತರ ನೀವು ಧರ್ಮಶಾಸ್ತ್ರವನ್ನು ಪಾಲಿಸಬೇಕು. ಇಸ್ ದಟ್ ರೈಟ್ ಆರ್ ನಾಟ್? You have received salvation by grace, but after that you have to live as slaves under law. Is that right or wrong? ನಾವು ರಕ್ಷಣೆಯನ್ನು ಕೃಪೆಯಿಂದ ಹೊಂದಿದ್ದೇವೆ, ನಂತರ ನಾವು What Paul teaches? ತಪ್ಪು ಅಲ್ಲ, wrong, false. False. Yeah. So Paul teaches opposite to that, exactly. ಪೌಲನು ಅದಕ್ಕೆ ವಿರುದ್ಧವಾಗಿ ಬೋಧಿಸ್ತಾ ಇದ್ದ. Praise God. Praise the Lord. Okay, 12th. The law was intended to be a permanent means of salvation. True or false? ಧರ್ಮಶಾಸ್ತ್ರವು ರಕ್ಷಣೆಯ ಕಾಯಂ ಮಾರ್ಗವಾಗಿರಬೇಕೆಂದು ಉದ್ದೇಶಿಸಲಾಗಿತ್ತು. ಸರಿಯೋ ತಪ್ಪೋ? Is it true or false? Come on, you can answer it very easily. Yes, the answer is false. Tappu. All right, very good. 13th one. Being known by God is even more significant than merely knowing about God. Is it true or false according to the book of Galatians? ದೇವರ ಬಗ್ಗೆ ಕೇವಲ ತಿಳಿದುಕೊಳ್ಳುವುದಕ್ಕಿಂತ ದೇವರಿಂದ ತಿಳಿಯಲ್ಪಡುವುದೇ, ದೇವರು ನಮ್ಮನ್ನು ತಿಳಿದುಕೊಂಡಿರುವುದೇ ಹೆಚ್ಚು ಮಹತ್ವವಾಗಿದೆಯಾ? ಸರಿಯಾ ತಪ್ಪಾ? Yes, let's count to 5. 1, 2, 3, 4, 5. Yes, the answer is true. Very good. Good job. 14th question. Paul condemns every celebration and religious festivals. ಪೌಲನು ಪ್ರತಿಯೊಂದು ಆಚರಣೆ ಮತ್ತು ಧಾರ್ಮಿಕ ಹಬ್ಬಗಳನ್ನು ಖಂಡಿಸುತ್ತಾನೆ. ಸರಿಯಾ ತಪ್ಪಾ? Is it right or wrong? Does he condemn all festivals? We just read in the book, right? He condemns festivals, but which ones? Right or wrong? Yes, the answer is wrong. It's false. ತಪ್ಪು. Okay, he specifically condemns the festivals that are observed for the sake of salvation. ರಕ್ಷಣೆ ಹೊಂದೋದಕ್ಕೋಸ್ಕರ ಹಬ್ಬವನ್ನು ಮಾಡುವಂಥದ್ದನ್ನು ಪೌಲನು ತಿರಸ್ಕರಿಸ್ತಾ ಇದ್ದಾನೆ. ಎಲ್ಲ ಹಬ್ಬಗಳಲ್ಲ. ಈ ವಚನ ಇಟ್ಕೊಂಡು ಎಲ್ಲ ಜನರು ಕ್ರಿಸ್ಮಸ್ ಬೇಡ, ಈಸ್ಟರ್ ಬೇಡ, ನ್ಯೂ ಇಯರ್ ಬೇಡ, ಬರ್ತ್ಡೇ ಬೇಡ ಅಂತ ಹೇಳ್ತಾ ಇರ್ತಾರೆ. ಇಟ್ ಈಸ್ ನಾಟ್ ವಾಟ್ ಪಾಲ್ ಇಸ್ ಸೇಯಿಂಗ್. ಪಾಲ್ ಇಸ್ ಸೇಯಿಂಗ್ legalistic observation for the sake of salvation. That is what he is rejecting. All right, 15th question. Legalism can become just as enslaving as pagan idolatry. ನಿಯಮ ನಿಷ್ಠೆ, ಕಾನೂನು ಬದ್ಧತೆ ಎಂಬುದು ಅನ್ಯ ದೇವತೆಗಳ ವಿಗ್ರಹಾರಾಧನೆಯಷ್ಟೇ ದಾಸತ್ವಕ್ಕೆ ಒಳಪಡಿಸಬಹುದು. ಸರಿಯಾ ತಪ್ಪಾ? It's a very easy answer. Yes, answer is correct. The statement is true. Legalism can become enslaving just like idolatry. Okay, 16th question. God's grace means believers are free to continue to live however they want. ದೇವರ ಕೃಪೆ ಇದೆ ಎಂದು ವಿಶ್ವಾಸಿಗಳು ತಮಗೆ ಇಷ್ಟ ಬಂದಂತೆ ಜೀವಿಸಲು ಸ್ವತಂತ್ರರು ಎಂದರ್ಥನೋ? ಸರಿಯಾ ತಪ್ಪಾ? ಹಾಗೆ ಜೀವಿಸಬಹುದಾ? Can we live like that however we want? Is it right or wrong? ಸರಿಯಾ ತಪ್ಪಾ? Wrong. Yes, you are right. ತಪ್ಪು. Good job. Okay. So 17th questions. ಇದೆಲ್ಲ fill in the blank questions. Okay, 17th one. So you are no longer dash but God's child. ಹೀಗಿರುವಲ್ಲಿ ಇನ್ನು ನೀನು ಡ್ಯಾಶ್ ಅಲ್ಲ, ಮಗನಾಗಿದ್ದಿ. Fill in the blanks.
ಆ ಒಂದು ಬಿಟ್ಟ ಪದವನ್ನು ತುಂಬಿರಿ. ಓಕೆ, ದಿ ಆನ್ಸರ್ ಈಸ್ ಸ್ಲೇವ್. ಇನ್ನು ನೀನು ದಾಸನಲ್ಲ. ಯು ಆರ್ ನೋ ಲಾಂಗರ್ ಸ್ಲೇವ್ ಬಟ್ ಚೈಲ್ಡ್ ಆಫ್ ಗಾಡ್. ಮಗನಾಗಿದ್ದಿ. ಆಮೆನ್. ಪ್ರೈಸ್ ಗಾಡ್. 18th ಕ್ವಶನ್. God sent the spirit of his son into our hearts crying dash father. ದೇವರು ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯದಲ್ಲಿ ಕಲಿಸಿಕೊಟ್ಟನು. ಆ ಆತ್ಮನು ಡ್ಯಾಶ್ ತಂದೆ ಎಂದು ಕೂಗುತ್ತಾನೆ. Very easy answer. Yes, right. You answered already. Abba. ಸರಿಯಾದಂತ ಉತ್ತರ ಅಪ್ಪ, ತಂದೆ, ಅಪ್ಪ. Right. Good job. 19th question. We obey God from dash, not for acceptance. ನಾವು ದೇವರಿಂದ ಅಂಗೀಕಾರ ಪಡೆಯುವುದಕ್ಕಾಗಿ ಅಲ್ಲ, ಬದಲಾಗಿ ಡ್ಯಾಶ್ ನಿಂದ ದೇವರಿಗೆ ವಿಧೇಯರಾಗುತ್ತೇವೆ. What is the right answer? ಯಾವುದು ಸರಿಯಾದಂತ ಉತ್ತರ? Yeah, it can have many answers. ತುಂಬಾ ಉತ್ತರಗಳು ಇದಕ್ಕೆ ಸಮ ಆಗುತ್ತದೆ. Yeah, can somebody say one example? Okay, love. Very good, very good. Preeti, right? Any other? ಇನ್ನೇನಾದ್ರೂ ಉತ್ತರಗಳು ಇವೆಯಾ? ಪ್ರೀತಿ ಸರಿಯಾದಂತ ಉತ್ತರ, ಅಥವಾ ಕೃತಜ್ಞತೆ, ಸಂಬಂಧ ಎಂಬುದಾಗಿ ಹೇಳ್ಬೋದಾಗಿದೆ. Okay, thankfulness, relationship, like this. Many answers are there. Okay, because of that, we obey God. Right? Very good. 20th question. Abraham's attempt to fulfill God's promise through Hagar represents human dash. ಹಗಾರಳ ಮೂಲಕ ದೇವರ ವಾಗ್ದಾನವನ್ನು ಪೂರೈಸಲು ಅಬ್ರಹಾಮನು ಮಾಡಿದ ಪ್ರಯತ್ನವು ಮಾನವ ಡ್ಯಾಶ್ ಅನ್ನು ಪ್ರತಿನಿಧಿಸುತ್ತದೆ. ಮಾನವ ಡ್ಯಾಶ್ ಅನ್ನು ಡ್ಯಾಶ್ ಅಲ್ಲಿ ಏನ್ ಫಿಲ್ ಮಾಡ್ತೀರಿ? ಹ್ಯೂಮನ್ ವಾಟ್? ಎಸ್, ಹ್ಯೂಮನ್ ಎಫರ್ಟ್. ಓಕೆ, ಮಾನವ ಪ್ರಯತ್ನ ಆರ್ ಫ್ಲೆಶ್ಲಿ ಎಫರ್ಟ್. ರೈಟ್? ಶರೀರ ಸಂಬಂಧವಾದ ಪ್ರಯತ್ನವನ್ನು ಅದು ಸೂಚಿಸ್ತದೆ. ಓಕೆ, 21st. 21ನೇ ಪ್ರಶ್ನೆ. ಐಸಕ್ ರೆಪ್ರೆಸೆಂಟ್ಸ್ ಗಾಡ್ಸ್ ಡ್ಯಾಶ್. ಇಸಾಕನು ದೇವರ ಡ್ಯಾಶ್ ಅನ್ನು ಆಲ್ರೆಡಿ ಆನ್ಸರ್ ಮಾಡಿದಿರಿ. ಏನ್ ಆನ್ಸರು? ವಾಗ್ದಾನದ ಫಲ. ಪ್ರೈಸ್ ಗಾಡ್. ಆಮೆನ್. ಓಕೆ, 22nd. 22ನೇ ಪ್ರಶ್ನೆ. Paul's desire was that dash would be formed in Galatians. ಗಲಾತ್ಯರಲ್ಲಿ ಡ್ಯಾಶ್ ಸ್ವರೂಪ ಉಂಟಾಗಬೇಕೆಂಬುದೇ ಪೌಲನ ಅಪೇಕ್ಷೆ ಆಗಿದೆ. What is this main question? This is ಕ್ರಿಸ್ತನ ಸ್ವಾರೂಪ್ಯ, right? All that Paul desires is that Christ's image or Christ should be formed within us. That was his desire. ಪೌಲನು ಅಪೇಕ್ಷೆ ಎಲ್ಲರಲ್ಲಿ ಕ್ರಿಸ್ತನ ಸ್ವರೂಪವು ಕಂಡು ಬರಬೇಕೆಂಬುದಾಗಿ. Praise the Lord. Praise the Lord. Okay, so 23rd question. 23ನೇ ಪ್ರಶ್ನೆ. So ಇದು ಶಾರ್ಟ್ ಆನ್ಸರ್ ಕ್ವಶನ್ಸ್. ಸೊ ಯೋಚಿಸಿ ಆನ್ಸರ್ ಮಾಡಬಹುದು. ಇದು ಸಂಕ್ಷಿಪ್ತ ಪ್ರಶ್ನಾವಳಿ. ಓಕೆ, ಇಟ್ ಇಸ್ ಆಲ್ಸೋ ಡೈರೆಕ್ಟ್ಲಿ ಫ್ರಮ್ ಬೈಬಲ್. ಓಕೆ, ಇದು ಕೂಡ ಸತ್ಯವೇದಕ್ಕೆ ಸಂಬಂಧಪಟ್ಟದ್ದೇ. ವಾಟ್ ಈಸ್ ಮೆಂಟ್ ಬೈ ಎಲಿಮೆಂಟರಿ ಫೋರ್ಸಸ್ ಆರ್ ಎಲಿಮೆಂಟರಿ ಪ್ರಿನ್ಸಿಪಲ್ಸ್ ಆಫ್ ದ ವರ್ಲ್ಡ್? ಗಲಾತ್ಯ 4ನೇ ಅಧ್ಯಾಯದ ಪ್ರಕಾರ ಉಲ್ಲೇಖಿಸಲಾದ ಲೋಕದವರ ಬಾಲಬೋಧೆ ಎಂದರೆ ಅರ್ಥವೇನು? ಓಕೆ, ಲೋಕದ ಬಾಲಬೋಧೆ ಅಂದ್ರೆ ಏನು? ಓಕೆ, ನಿಯಮ ನಿಷ್ಠೆಗಳು, ರಿಚುವಲ್ಸ್, ಸಂಪ್ರದಾಯಗಳನ್ನು ಅನುಸರಿಸುವಂಥದ್ದು. ಓಕೆ, ಇದೆಲ್ಲ ಮಾಡೋದ್ರ ಮುಖಾಂತರ ರಕ್ಷಣೆ ಹೊಂದೋದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರ್ತೇವಲ್ಲ, ಅದನ್ನು ಏನಂತ ಹೇಳ್ತಾರೆ? ಬಾಲಬೋಧೆ. ರೈಟ್? ಎಲಿಮೆಂಟರಿ ಟೀಚಿಂಗ್. ಓಕೆ, 24th. 24ನೇ ಪ್ರಶ್ನೆ. ವೈ ಡಸ್ ಪಾಲ್ ಯೂಸ್ ದ ಇಲಸ್ಟ್ರೇಷನ್ ಆಫ್ ಅಡಾಪ್ಷನ್? ಪೌಲನು ದತ್ತು ಸ್ವೀಕಾರ ಅಥವಾ ಪುತ್ರತ್ವದ ದೃಷ್ಟಾಂತವನ್ನು ಯಾಕೆ ಬಳಸುತ್ತಾನೆ? ಓಕೆ, ಆಕ್ಚುಲಿ ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ? ಪುತ್ರರಾಗಿದ್ದೇವೆ. ಓಕೆ, ಆ ಪುತ್ರರು ಎಂಬುದಾಗಿ ಡೈರೆಕ್ಟ್ ಆಗಿ ಹೇಳ್ಬೋದು. ಪಾಲ್ ಕ್ಯಾನ್ ಡೈರೆಕ್ಟ್ಲಿ ಸೇ ದಟ್. But he uses the word adoption. Why he uses the word adoption? ಯಾಕೆ ಅಲ್ಲಿ ದತ್ತು ಸ್ವೀಕಾರದ ಕುರಿತಾಗಿ ಪೌಲನು ಹೇಳ್ತಾನೆ? Right. Yeah, that's also a right answer. Because of the Romans law, it is easy for them to understand. In Christ, you are adopted as son. Means that you have all rights. ರೋಮ ಪದ್ಧತಿಯ ಪ್ರಕಾರ ದತ್ತು ಸ್ವೀಕಾರದ ಕುರಿತಾಗಿ ಹೇಳಲು ಅದು ಸುಲಭವಾಗಿತ್ತು. ಅಂದ್ರೆ ನೀ ಎಲ್ಲ ಅಧಿಕಾರವನ್ನು ಹೊಂದಿದ್ದಿ ಎಂದು, ಬಾಧ್ಯನಾಗಿದ್ದಿ ಎಂದು. So they were like slaves under the elementary teaching. Now they have become the sons. ಅವರು ಮುಂಚೆ ಗುಲಾಮರಾಗಿದ್ರು ಧರ್ಮಶಾಸ್ತ್ರದ ಬಾಲಬೋಧೆಗೆ, ಆದ್ರೆ ಈಗ ಅವರು ಮಕ್ಕಳಾಗಿದ್ದಾರೆ. ಓಕೆ, ಮತ್ತೆ ಇನ್ನೊಂದು ಕಾರಣ, this is right answer. That only I also wrote. But one more reason is there. ಮತ್ತೊಂದು ಕಾರಣ ಕೂಡ ಇದೆ. Because the Judaizers were saying they are the real children of Abraham. ಯಹೂದ್ಯರು ಹೇಳ್ತಿದ್ರು ಅವರು ನಿಜವಾದ ಅಬ್ರಾಹ್ಮನ ಸಂತತಿಯವರೆಂದು. So Paul in the 3rd chapter he explains that
one who has the faith of Abraham is the real child of Abraham. ಪೌಲನು 3ನೇ ಅಧ್ಯಾಯದಲ್ಲಿ ಬರಿತಾನೆ, ಯಾರಿಗೆ ಅಬ್ರಹಾಮನ ಅಂತ ನಂಬಿಕೆ ಇತ್ತೋ ಅವರು ದೇವರ ಮಕ್ಕಳೆಂಬುದಾಗಿ. Okay, and here he is saying that you are the adopted children. They may call themselves as the real children, but you are adopted children. You are same with the complete rights. ಯಹೂದ್ಯರು ನಾವೇ ನಿಜವಾದ ಮಕ್ಕಳೆಂಬುದಾಗಿ ಹೇಳ್ಬೋದು, ಆದ್ರೆ ಇಲ್ಲಿ ನಾವು ದತ್ತು ಸ್ವೀಕರಿಸಲ್ಪಟ್ಟ ಮಕ್ಕಳೆಂಬುದಾಗಿ ಪೌಲನು ಹೇಳ್ತಿದ್ದಾನೆ. And we have the same rights as them. ಅವರಿಗಿರುವಷ್ಟೇ ಅಧಿಕಾರ ಬಾಧ್ಯತೆ ನಮಗೆ ಕೂಡ ಉಂಟೆಂಬುದಾಗಿ ಪೌಲನು ಹೇಳ್ತಾನೆ. If you have faith on Christ, the same faith that Abraham had, ನಮ್ಗೆ ಅಬ್ರಾಹ್ಮನಿಗಿದ್ದಂತ ನಂಬಿಕೆಯನ್ನ ನಮಗೆ ಕ್ರಿಸ್ತನ ಮೇಲೆ ಇರುವುದಾದ್ರೆ, okay, that means that you are a child of God. ಅದರ ಅರ್ಥ ನಾವು ದೇವರ ಮಕ್ಕಳೆಂದು. Okay, praise God. Praise the Lord. All right, 25th. 25ನೇ ಪ್ರಶ್ನೆ. Why does Paul say or rather are known by God? ಪೌಲನು ಸರಿಯಾಗಿ ಹೇಳಬೇಕಾದರೆ ದೇವರು ನಿಮ್ಮನ್ನು ತಿಳುಕೊಂಡಿದ್ದಾನೆ ಎಂದು ಯಾಕೆ ಹೇಳುತ್ತಾನೆ? ಪೌಲನ್ ಹೇಳ್ತಾನಲ್ಲ, you know God, or rather I would say you are known by God. ದೇವರನ್ನು ನಾವು ತಿಳ್ಕೊಂಡಿದ್ದೇವೆ, ಅದಕ್ಕಿಂತ ಹೆಚ್ಚಾಗಿ ಸರಿಯಾಗಿ ಹೇಳಬೇಕಾ ದೇವರು ನಿಮ್ಮನ್ನು ತಿಳ್ಕೊಂಡಿದ್ದಾನೆ ಎಂಬುದಾಗಿ ಪೌಲನು ಹೇಳ್ತಾನೆ. ಓಕೆ, ವೈ ಇದನ್ನು ಒತ್ತಾಯ ಮಾಡಿ ಯಾಕೆ ಹೇಳ್ತಾ ಇದ್ದಾರೆ? ವೈ ಇಸ್ ದಟ್? ಇದನ್ನು ಒತ್ತಿ ಪೌಲನು ಯಾಕೆ ಬರೆದಿದ್ದಾರೆ? ಸಿಂಪಲ್ ಒಂದು ಲೈನ್ ಅಲ್ಲಿ ಹೇಳ್ಬೋದಾ? ವೈ ಈಸ್ ಟೆಲ್ಲಿಂಗ್ ಗಾಡ್ ನೋಸ್ ಯು ಎಂಬುದಾಗಿ. ಆಮೆನ್, ಪ್ರೇಸ್ ಗಾಡ್. ಅಂದ್ರೆ ನಮ್ಮ ಸ್ಯಾಲ್ವೇಷನ್ ಅಂಡ್ ಅವರ್ ಲೈಫ್ ಇಸ್ ಆಲ್ ಹಿಸ್ ವರ್ಕ್, ಗ್ರೇಸ್. ನಮ್ಮ ಜೀವಿತ ಮತ್ತು ನಮ್ಮ ರಕ್ಷಣೆ ಆತನ ಕಾರ್ಯವೇ ಆಗಿದೆ. Hallelujah, praise God. So he himself found us, he himself showed the first love, he himself died and rose again. Amen. ಆತನೇ ನಮ್ಮನ್ನು ಹುಡುಕಿ ಬಂದ, ಆತನೇ ತನ್ನ ಮೊದಲ ಪ್ರೀತಿಯನ್ನು ತೋರಿಸಿ ನಮಗೋಸ್ಕರ ಸತ್ತು ಆತನು ಎದ್ದು ಬಂದಿದ್ದಾನೆ. Praise God. Praise the Lord. So having that knowledge, ಈ ಕುರಿತಾದ ತಿಳುವಳಿಕೆ, meaning that you understand what grace of God is. ಇದರ ಅರ್ಥ ನಮ್ಮ ಕೃಪೆ ಏನೆಂಬುದಾಗಿ ನಾವು ತಿಳ್ಕೊಳ್ತೇವೆ. Praise God. Praise the Lord. So it's not our achievement or human effort. ಇದು ನಮ್ಮ ಸಾಧನೆ ಅಲ್ಲ ಅಥವಾ ಮಾನವ ಪ್ರಯತ್ನವಲ್ಲ. Praise God. Praise the Lord. Okay, 26th. 26ನೇ ಪ್ರಶ್ನೆ. According to Paul, what danger was Galatian believers about to face? ಪೌಲನ ಪ್ರಕಾರ ಗಲಾತ್ಯದ ವಿಶ್ವಾಸಿಗಳು ಎದುರಿಸುತ್ತಿದ್ದ ಅಪಾಯವು ಯಾವುದು? ಯಾವುದು ಅಪಾಯವು? ಓಕೆ, ರಾಂಗ್ ಟೀಚಿಂಗ್ ಅದೆಲ್ಲ ಇತ್ತು ಸರಿ, ಬಟ್ ಮುಂದೆ ಬರುವ ಅಪಾಯವು ಯಾವುದು ಅವರಿಗೆ? ಹಿಂದಿರುಗಿ ಹೋಗುವಂತಾರೆ ದಾಸತ್ವಕ್ಕೆ. ಅಂದ್ರೆ ಏನು? ನೀವು ರಕ್ಷಣೆ ಕಲ್ತ್ಕೊಳ್ತೀರೇನೋ, ನಿನ್ನ ದೇವರ ಕೃಪೆಯಿಂದ ದೂರವಾಗ್ತಿರೇನೋ ಎಂಬುದಾಗಿ ಒಂದು ಅಪಾಯವಿದೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ರೈಟ್, ಪ್ರೇಸ್ ಗಾಡ್. ಓಕೆ, ನೆಕ್ಸ್ಟ್. What does the story of Hagar and Sarah teach about salvation? ಪ್ರಶ್ನೆ 27. ಹಾಗರಳು ಮತ್ತು ಸಾರಳ ಇತಿಹಾಸವು ರಕ್ಷಣೆಯ ಕುರಿತು ಏನು ಕಲಿಸುತ್ತದೆ? ಓಕೆ, ಅವರು ಏನ್ ಮಾಡಿದ್ದಾರೆ ಎಂಬುದಾಗಿ ನೀವು ನೋಡೋದಾದ್ರೆ ದೆನ್ ಯು ವಿಲ್ ನೋ. ರೈಟ್, ದೇವರು ಬಂದು ವಾಗ್ದಾನ ಕೊಟ್ಟರು ಏನಂತ ಅಬ್ರಹಾಮನಿಗೆ, ನಿನಗೆ ಒಂದು ಮಗು ಆಗ್ತದೆ ಮತ್ತೆ ನಿನ್ನ ಸಂತತಿ ಕೌಂಟ್ಲೆಸ್, ಇಟ್ ವಿಲ್ ಬಿ ಕೌಂಟ್ಲೆಸ್, ರೈಟ್, ಇನ್ಯೂಮರಬಲ್. ಮತ್ತೆ ಕೆಲವು ವರ್ಷ ಅವರು ವೇಟ್ ಮಾಡಿದ್ದಾರೆ, ಏನಾಗ್ಲಿಲ್ಲ. ಮತ್ತೆ ಏನ್ ಮಾಡಿದ್ದಾರೆ ಅವರು? ದೇವರಿಗೆ ಸಹಾಯ ಮಾಡುವ ಎಂಬುದಾಗಿ ಅವರು ನಿರ್ಣಯ ಮಾಡ್ಕೊಂಡಿದ್ದಾರೆ. ದೇವರು ನಮ್ಗೆ ಸಹಾಯ ಮಾಡೋದು, ಇವರೇನು ಅನ್ಕೋತಾರೆ, ನಾವೇ ಸ್ವಲ್ಪ ದೇವರಿಗೆ ಸಹಾಯ ಮಾಡುವ, ಏನಕ್ಕೆಂದ್ರೆ ಏನಾಗ್ತಾ ಇಲ್ಲ. ಸೊ ವಾಟ್ ದೇ ಡಿಡ್? ಹ್ಯೂಮನ್ ಎಫರ್ಟ್. ರೈಟ್, ಅವ್ರು ಏನ್ ಮಾಡ್ತಾರೆ ನೋಡುವಾಗ ಮಾನವ ಪ್ರಯತ್ನದಿಂದ ಮಕ್ಕಳನ್ನು ಪಡೀತಾರೆ. ಸೊ ಇಟ್ ಟೀಚಸ್ ಅಸ್ ದಟ್ ಗಾಡ್ಸ್ ಗ್ರೇಸ್ ಅಂಡ್ ಗಾಡ್ಸ್ ಪ್ರಾಮಿಸ್ ಗಾಡ್ ಓನ್ಲಿ ಫುಲ್ಫಿಲ್ಸ್. ದೇವರ ಕೃಪೆ ಮತ್ತು ದೇವರ ವಾಗ್ದಾನವನ್ನು ದೇವರೇ ನೆರವೇರಿಸುವಂತದ್ದು. ಓಕೆ, ಇಫ್ ಯು ಟ್ರೈ ಟು ಫುಲ್ಫಿಲ್ ವಿತ್ ಹ್ಯೂಮನ್ ಎಫರ್ಟ್, ದೇರ್ ಇಸ್ ಅ ಗ್ರೇಟ್ ಟ್ರಬಲ್ ಅಹೆಡ್, ಗ್ರೇಟ್ ಡೇಂಜರ್ ಅಹೆಡ್, ಲೈಕ್ ಹೌ ಹಾಗರ್ ಅಂಡ್ ಇಶ್ಮಾಯೆಲ್ ವರ್ ದೇರ್. ಮಾನವ ಪ್ರಯತ್ನದಿಂದ ದೇವರ ವಾಗ್ದಾನ ನೆರವೇರಿಸುವುದಾದರೆ ದೊಡ್ಡ ಸಂಕಟ ನಮ್ಮ ಮುಂದೆ ಎದುರಾಗಬಹುದು. ಅಂಡ್ ಅಗೇನ್ ಗಲೇಷಿಯನ್ಸ್ 4 ಕೊನೆ ವಚನಗಳಲ್ಲಿ 29 to 30, 31 ಆ ವಚನಗಳಲ್ಲಿ ಪೌಲನು ಹೇಳ್ತಾನೆ ಏನಂದ್ರೆ, Ishmael persecuted Isaac. Even today, the one who focuses upon the human efforts and the law always persecutes the one who believes in grace. 29, 30, 31 ಅಧ್ಯಾಯ ನೋಡ್ತೇವೆ, ಇಸ್ಮಾಯೇಲನು ಇಸಾಕನಿಗೆ ತುಂಬಾ ತೊಂದರೆ ಕೊಟ್ಟಿದ್ದಾನೆ ಎಂಬುದಾಗಿ. ಸೊ ಈಗ ಕೂಡ ಮಾನವ ಪ್ರಯತ್ನ ಮತ್ತೆ ಧರ್ಮಶಾಸ್ತ್ರವನ್ನು ಅನುಸರಿಸುವವರು ಈ ರೀತಿಯಾಗಿ ಇರ್ತಾರೆ. ಓಕೆ, ದೇ ಟ್ರಬಲ್ ದ ಒನ್ ಹೂ ಬಿಲೀವ್ಸ್ ಇನ್ ಗ್ರೇಸ್. ಕೃಪೆಯನ್ನು ನಂಬುವವರನ್ನು ಯಾವಾಗಲೂ ಅವರು
ಹಿಂಸಿಸ್ತಾನೆ ಇರ್ತಾರ್ರಿ. ಓಕೆ, ಪ್ರೇಸ್ ಗಾಡ್. ಪ್ರೈಸ್ ಲಾರ್ಡ್. ಓಕೆ, ಲಾಸ್ಟ್ 3 ಪ್ರಶ್ನೆಗಳು ಅಪ್ಲಿಕೇಶನ್ ಕ್ವಶನ್ಸ್. ನಮಗೆ ಅನ್ವಯಿಸುವಂತ ಪ್ರಶ್ನೆಗಳು. ಓಕೆ, ಸೊ 28th one. 28ನೇ ಪ್ರಶ್ನೆ. One area where I sometimes think like a slave instead of son or daughter of God. ಈ ವಾಕ್ಯವನ್ನು ಪೂರ್ಣಗೊಳಿಸುವ, ನಾವು ದೇವರ ಮಗನಾಗಿ ಯೋಚಿಸುವ ಬದಲು ಕೆಲವೊಮ್ಮೆ ದಾಸರಂತೆ ಗುಲಾಮರಂತೆ ಯೋಚಿಸುವ ಒಂದು ಕ್ಷೇತ್ರ ಯಾವುದು? ಡ್ಯಾಶ್, ಫಿಲ್ ಇನ್ ದ ಬ್ಲಾಂಕ್ಸ್. ಒಂದು ಕ್ಷೇತ್ರ ಯಾವುದು? ಎಲ್ಲರಿಗೂ ಒಂದೊಂದು ಇರ್ತದೆ, ಬಟ್ ಜನರಲಿ ಸಾಮಾನ್ಯವಾಗಿ. ಇನ್ನೊಂದ್ಸತಿ ಓದೋಣ, ಕ್ವಶನ್ ಎಕ್ಸ್ಪ್ಲೇನ್ ಮಾಡೋ. ಓಕೆ, ಒನ್ ಏರಿಯಾ ವೇರ್ ಐ ಸಮ್ಟೈಮ್ಸ್ ಥಿಂಕ್ ಲೈಕ್ ಅ ಸ್ಲೇವ್ ಅಂದ್ರೆ ಯಾವ ವಿಷಯದಲ್ಲಿ ನಾವು ದೇವರ ಮಕ್ಕಳಾಗಿ ಅಲ್ಲದೆ ಇನ್ನು ದಾಸರಾಗಿ, ಅಂದ್ರೆ ದೇವರನ್ನ ಮೆಚ್ಚಿಸಬೇಕು, ಅವರಿಂದ ಆಕ್ಸೆಪ್ಟೆನ್ಸ್ ಪಡಿಬೇಕು ಎಂಬುದಾಗಿ ಯೋಚಿಸುವ ವಿಷಯಗಳು ಯಾವುವು? ಸೊ ಉಪವಾಸ ಮಾಡಿದ್ರೆ ಮಾತ್ರ ದೇವರು ಪ್ರಾರ್ಥನೆ ಕೇಳ್ತಾನೆ ಎಂಬ ಒಂದು ಆಲೋಚನೆ. ರೈಟ್? ಸೊ ಉಪವಾಸ ಪ್ರಾರ್ಥನೆ ನಾವು ಮಾಡಬೇಕು, ಅದು ಒಳ್ಳೆಯದು. ಅದು ಯಾವುದಕ್ಕೋಸ್ಕರ? ದೇವರನ್ನ ನಾವು ಪ್ರೀತಿಸುತ್ತೇವೆ, ಅವರ ಸಂಗಡ ನಾವು ಹೊಂದಾಣಿಕೆ ಹೊಂದಿದ್ದೇವೆ, ಅದಕ್ಕೋಸ್ಕರ ನಾವು ಉಪವಾಸ ಪ್ರಾರ್ಥನೆ ಮಾಡ್ತೇವೆ. ಆದರೆ ನಮ್ಮ ಆಲೋಚನೆ ಹೇಗಿರ್ತದೆ? ಉಪವಾಸ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ದೇವರು ನಮಗೆ ಉತ್ತರ ಕೊಡ್ತಾನೆ ಎಂಬುದಾಗಿ. ಓಕೆ, ಮತ್ತೆ ಬೇರೆ? ಈ ವಾರ ನಾನು ಅಷ್ಟು ಪರ್ಫೆಕ್ಟ್ ಇಲ್ಲ. ಓಕೆ, ವಿಲ್ ಗಾಡ್ ಇಸ್ ಸ್ಟಿಲ್ ಲುಕಿಂಗ್ ಅಟ್ ಮಿ ಆಸ್ ಇಸ್ ಸನ್ ಆರ್ ನಾಟ್ ಎಂಬ ಆಲೋಚನೆ. ದೇವರನ್ನು ತನ್ನ ಮಗನಾಗಿ ಮಗಳಾಗಿ ಆತ ನೋಡ್ತಾನೆ, ಯಾಕೆಂದ್ರೆ ಈ ವಾರ ನಾನು ದೇವರಿಗಾಗಿ ಜೀವಿಸ್ಲಿಲ್ಲ. ಓಕೆ, ಸೊ ಈ ರೀತಿಯಾಗಿ ಅನೇಕ ಸಂಗತಿಗಳು ಇರ್ತವೆ. ರೈಟ್? ಎಸ್ಪೆಷಲಿ ಫಸ್ಟ್ ಸಂಡೇ ಕಮ್ಯುನಿಯನ್ಗೆ ಬರುವಾಗ ತುಂಬ ಜನರಿಗೆ ಈ ಆಲೋಚನೆ ಬರ್ತದೆ, ನಾನು ದೇವರ ದೃಷ್ಟಿಯಲ್ಲಿ ಸರಿ ಇದ್ದೇನಾ ಇಲ್ವಾ ಎಂಬುದಾಗಿ. ರೈಟ್? ಸೊ ವಾಟ್ ವಿ ಶುಡ್ ಡೂ ಅಟ್ ದ ಟೈಮ್? ಆ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು? ನಾವು we have to remind ourselves about God's grace. ದೇವರ ಕೃಪೆ ಕುರಿತಾಗಿ ನಮಗೆ ನಾವೇ ತಿಳುವಳಿಕೆಯನ್ನು ಹೇಳಿ, we have to remember and remind ourselves of what Christ has done upon the cross. ಕ್ರಿಸ್ತನು ಮಾಡಿದ ಕಾರ್ಯವನ್ನು ನಮಗೆ ನಾವು ಜ್ಞಾಪಕಕ್ಕೆ ತಂದುಕೊಳ್ಳಬೇಕು. Tell yourself what is your identity in Christ, that you are a son of God. ನಮಗೆ ನಾವೇ ಹೇಳಿಕೊಳ್ಬೇಕು ನಮ್ಮ ಗುರುತು ಕ್ರಿಸ್ತನಲ್ಲಿ ಏನಾಗಿದೆ ಎಂದು. Praise the Lord. Praise the Lord. Okay, 29th. 29ನೇ ಪ್ರಶ್ನೆ. Paul says believers should not return to slavery. What is one modern form of spiritual slavery Christians may struggle with today? ವಿಶ್ವಾಸಿಗಳು ದಾಸತ್ವಕ್ಕೆ ಹಿಂತಿರುಗಬಾರದು ಎಂದು ಪೌಲನು ಹೇಳುತ್ತಾನೆ. ಇದರಿಂದ ಇಂದಿನ ದಿನಗಳಲ್ಲಿ ಕ್ರೈಸ್ತರು ಹೋರಾಡಬಹುದಾದ ಆತ್ಮಿಕ ದಾಸತ್ವದ ಒಂದು ಆಧುನಿಕ ರೂಪ ಯಾವುದು? ಸಾರಿ, ಕಂಡೆಮ್ನೇಷನ್ ಗಾಸ್ಪಲ್. ಓಕೆ, ರೈಟ್. ಅಪರಾಧ ಭಾವನೆ. ರೈಟ್? ಸೊ ಕಂಡೆಮ್ನೇಷನ್ is one such area where we think as slaves. ಅಪರಾಧ ಭಾವನೆ ತರುವಂತ ಸಂಗತಿಗಳು ನಮ್ಮನ್ನು ಗುಲಾಮರಾಗಿ ಯೋಚಿಸುವಂತೆ ಮಾಡ್ತದೆ. ಓಕೆ, ಅದರದಿಂದ ಏನಾಗುತ್ತೆ? we try to rely on human efforts. ಇದರಿಂದ ಏನಾಗ್ತದೆ ನೋಡುವಾಗ ನಮ್ಮ ಮನುಷ್ಯ ಪ್ರಯತ್ನಕ್ಕೆ ನಾವು ಒಳಗಾಗ್ತೇವೆ. So that means that our salvation and our acceptance in God is all about our performance. ನಮ್ಮ ಪ್ರಯತ್ನದಿಂದಲೇ ದೇವರಿಗೆ ನಾವು ಸ್ವೀಕರಿತರು ಎಂಬ ಭಾವನೆಗಳು ಬರ್ತದೆ. Okay, so sometimes right, we also do like that. ಕೆಲವೊಮ್ಮೆ ನಾವು ಕೂಡ ಈ ರೀತಿ ಮಾಡುವುದುಂಟು. We all talk about grace of God. ನಾವೆಲ್ಲರೂ ದೇವರ ಕೃಪೆ ಕುರಿತಾಗಿ ಮಾತಾಡ್ತೇವೆ. But sometimes ಕೆಲವೊಮ್ಮೆ we think that I have done so and so things today. So I know today will be good day because I did all this. I did morning prayer, I studied the Bible, I declared, finish, this day is a good day. Right? ಈ ದಿನ ನಾನು ಒಳ್ಳೆ ಕಾರ್ಯಗಳನ್ನು ನಾನು ಮಾಡಿದ್ದೇನೆ, ಅದಕ್ಕೆ ನನಗೆ ಈ ದಿನ ಒಳ್ಳೆದಾಗ್ತದೆ ಎಂಬ ನಮ್ಮ ಸ್ವಂತ ಬಲದ ಮೇಲೆ ನಾವು ಆತುಕೊಳ್ತೇವೆ. So that means what? Again, although you are in grace of God, again we are thinking about our own efforts. ಅದರ ಅರ್ಥ ನಾವು ಕೃಪೆಯಲ್ಲಿ ಇದ್ದುಕೊಂಡೇ ಮತ್ತೆ ನಮ್ಮ ಸ್ವಂತ ಬಲದ ಮೇಲೆ ಆತುಕೊಳ್ಳುವಂತದ್ದು. Praise the Lord. Praise the Lord. Okay, you can think of more examples like this. ಈ ರೀತಿಯಾದ ಹೆಚ್ಚು ಉದಾಹರಣೆ ನೋಡಿಕೊಳ್ಳಬಹುದು. Okay, but let's go to the last question. 30ನೇ ಪ್ರಶ್ನೆಗೆ ಹೋಗುವ. If you truly believed every day that you are God's adopted child, here what practical change would others notice in your life this week? ನೀವು
ದೇವರ ದತ್ತು ಮಗು ಮತ್ತು ಬಾಧ್ಯಸ್ಥರು ವಾರಸುದಾರರು ಎಂದು ಪ್ರತಿದಿನವೂ ನಿಜವಾಗಿ ನಂಬಿದರೆ ಈ ವಾರ ನಿಮ್ಮ ಜೀವನದಲ್ಲಿ ಇತರರು ಗಮನಿಸಬಹುದಾದ ಪ್ರಾಯೋಗಿಕ ಬದಲಾವಣೆ ಯಾವುದು? ಯಾವುದು? ಈ ವಾರದಲ್ಲಿ ಪ್ರತಿ ದಿವಸ ನಿಮಗೆ ನೀವು ಇದನ್ನು ಹೇಳ್ಕೊಳ್ಳೋದಾದ್ರೆ, ನೆನಪು ಮಾಡಿಕೊಳ್ಳೋದಾದ್ರೆ, ಓಕೆ, ದಟ್ ಯು ಆರ್ ಅ ಚೈಲ್ಡ್ ಆಫ್ ಗಾಡ್. ನಾವು ದೇವರ ಮಕ್ಕಳೆಂಬುದಾಗಿ ಈ ವಾರ ಒಂದು ವೇಳೆ ನಾವು ಯೋಚಿಸ್ತಾ ಅಥವಾ ಅದನ್ನೇ ನಾವು ನಂಬುವುದಾದರೆ, God has accepted you in Christ. ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಅಂಗೀಕಾರ ಮಾಡಿದ್ದಾನೆ. He lives inside of us. ಆತ ನಮ್ಮೊಳಗೆ ಜೀವಿಸ್ತಾ ಇದ್ದಾನೆ. I have a relationship with God. ನನಗೆ ದೇವರೊಂದಿಗೆ ಸಂಬಂಧವಿದೆ. I don't have to perform to get praises from him. ಆತನಿಂದ ಮೆಚ್ಚಿಸಿಕೊಳ್ಳಲು ನಾನು ಪ್ರಯತ್ನ ಮಾಡಬೇಕಾಗಿಲ್ಲ. Okay, if you remind yourself like this every ಈ day ರೀತಿಯಾಗಿ ನಮ್ಮನ್ನು ನಾವು ದೇವರಲ್ಲಿ and you ಯೋಚಿಸಿಕೊಂಡರೆ, start believing it, ಇದನ್ನು ನಾವು ನಂಬುತ್ತಾ ಬಂದ್ರೆ what changes may happen in your life? ನಮ್ಮ ಜೀವಿತದಲ್ಲಿ ಏನು ಬದಲಾವಣೆಯನ್ನು ನಾವು ನಮ್ಮ ಮುಂದೆ ನೋಡಬಹುದು? Amen. ಮನಃಶಾಂತಿಯಲ್ಲಿ ಇರ್ತೇವೆ, right? Praise God. We'll be at peace. Yes. Yes. So we don't have to think that the situation will destroy us. We don't have to think like that, right? God will make us overcomers. ಆ Yes. ಸನ್ನಿವೇಶಗಳು ನಮ್ಮನ್ನು ನಾಶ ಮಾಡ್ತದೆ ಎಂಬ ಯೋಚಿಸುವ ಬದಲು ದೇವರು ನಮ್ಮನ್ನು ಕಾಪಾಡ್ತಾನೆ ಎಂಬ ಆಲೋಚನೆ ಇರ್ತದೆ. So that means less amount of worry and anxiety, not like before. ಮುಂಚೆ ತರ ಚಿಂತೆಗಳು ಅಥವಾ ದುಃಖ ಪಡುವಂಥದ್ದು ಇರುವುದಿಲ್ಲ. Okay, what else? ಅದರ ಬದಲಾಗಿ ಏನಿರ್ತದೆ? What else? It will change your prayer life, definitely, right? The way you pray, it will change. ನಮ್ಮ ಪ್ರಾರ್ಥನಾ ಶೈಲಿ ಜೀವಿತವನ್ನು ಬದಲಾಯಿಸ್ತದೆ. Okay, no longer you'll pray like a slave, but you long for his presence. ನಾವು ದಾಸರಂತೆ ಪ್ರಾರ್ಥಿಸುವುದಿಲ್ಲ, ನಾವು ಧೈರ್ಯದಿಂದ ಮಕ್ಕಳಾಗಿ ಪ್ರಾರ್ಥಿಸ್ತೇವೆ. Okay, and you long for his presence. ಆತನ ಪ್ರಸನ್ನತೆಯನ್ನು ಅಪೇಕ್ಷಿಸುವರಾಗಿರ್ತೇವೆ. Okay, praise the Lord. Praise the Lord. Okay, so that is personal, right? How will it reflect to others? ಇದು ಬೇರೆಯವರಿಗೆ ಹೇಗೆ ಪ್ರತಿಬಿಂಬಗೊಳ್ತದೆ? Okay, ಈ ರೀತಿಯಲ್ಲಿ ನೀವು ಇರುವುದಾದ್ರೆ ಇನ್ನೊಬ್ಬರ ಜೊತೆ ನೀವು ಯಾವ ರೀತಿಯಲ್ಲಿ ಇಂಟರಾಕ್ಟ್ ಮಾಡ್ತೀರಿ ಎಂಬುದಾಗಿ. You will become a peacemaker. ನಾವು ಸಮಾಧಾನ ಪಡಿಸುವರಾಗಿರ್ತೇವೆ. Okay, you will automatically start sharing gospel, because gospel is all about love of God. Now you have experienced it, only then you will be able to share. ನಾವು ಗೊತ್ತಿಲ್ಲದೆ ತಿಳಿಯದೆ ಮತ್ತೊಬ್ಬರ ಹತ್ರ ದೇವರ ಸುವಾರ್ತೆಯನ್ನು ಹಂಚುವರಾಗಿರ್ತೇವೆ. Okay, so you'll be, I believe, will be more loving, more generous also. ನಾವು ಉದ್ಧಾರವುಳ್ಳವರು ಮತ್ತೆ ಪ್ರೀತಿಸುವವರು ಆಗಿ ಇರ್ತೇವೆ. Okay, anything. Praise the Lord. Praise the Lord. Okay, glory to Jesus. Lot more to learn in another chapter, next chapter, 5th chapter. We'll study in the coming week. 5ನೇ ಅಧ್ಯಾಯದಲ್ಲಿ ಇನ್ನೂ ಕೂಡ ಹೆಚ್ಚು ಕಲೀಲಿಕ್ಕಿದೆ ಬರುವ ವಾರದಲ್ಲಿ. Okay, praise God. So we'll end it here. ಇಲ್ಲಿಗೆ ನಾವು ಮುಗಿಸಿಕೊಳ್ಳುವ.